ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಡಿಸಿ ಟ್ರಸ್ಟ್ ಬಸವನ ಬಾಗೇವಾಡಿ ಹಾಗೂ ಪಶು ಆಸ್ಪತ್ರೆ ಮನೆಗೂಳಿ ಇವರಿಂದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿಯು ಗ್ರಾಮದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಹಾಗೂ ಜಾನುವಾರು ಆರೋಗ್ಯ ಶಿಬಿರ ಜರುಗಿತು. ಜಾನುವಾರುಗಳನ್ನು ರಕ್ಷಿಸುವ ಸಲುವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೋಶ್ರೀ ಹೇಮಾವತಿ ವೀರೇಂದ್ರ ಹೆಗಡೆ ಇವರು ಕ್ಷೇತ್ರ ಪಾಠಶಾಲೆ ಹಮ್ಮಿಕೊಂಡಿದ್ದು ಎಲ್ಲ ಶ್ರೀ ಲಸಿಕೆ ಜಾನುವಾರುಗಳಿಗೆ ಹಾಕಿಸಿದರೆ ಚರ್ಮದ ಗಂಟು ರೋಗ ನಿಯಂತ್ರಣ ಸಲುವಾಗಿ ಹಾಕಲಾಗುತ್ತದೆ. ಎಲ್ಲಾ ರೈತರು ಜಾನುವಾರುಗಳಿಗೆ ಟಾನಿಕ್ ಔಷಧಿಗಳನ್ನು ರೈತರು ಪಡೆದುಕೊಳ್ಳಬೇಕೆಂದು ಮನಗೂಳಿಯ ಪಶು ವೈದ್ಯರಾದ ಎಚ್.ಎನ್. ನ್ಯಾಮಗೌಡ ಹೇಳಿದರು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟಿನ ಕೃಷಿ ಮೇಲ್ವಿಚಾರಕರಾದ ರಾಜಬೆಟಗೇರಿ, ಪಶುವೈದ್ಯ ಪರೀಕ್ಷಕರು ಆರ್.ಎಸ್. ನಾಯಕ್, ಮೈತ್ರಿ ಕಾರ್ಯಕರ್ತರಾದ ಪವನ್ ನರಳೆ, ಪಶು ಸಖಿಯರಾದ ಕಸ್ತೂರಿ ಕಂಬಾರ ಹಾಗೂ ರೈತರು ಭಾಗಿಯಾಗಿದ್ದರು. ಯೋಜನೆ ಅಡಿಯಲ್ಲಿ ಹಾಗೂ ಅವರ ಸಂಸ್ಥಾಪಕರಾದ ವೀರೇಂದ್ರ ಹೆಗಡೆ ಅವರು ಹಾಗೂ ಅವರ ಮಾತೃಶ್ರೀ ಆದ ಅವರು ಹೇಮಾವತಿ ಅವರ ಯೋಜನೆ ಅಡಿಯಲ್ಲಿ ಇವತ್ತು ನಂದ್ಯಾಳ ಗ್ರಾಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಆರೋಗ್ಯ ಶಿಬಿರದಲ್ಲಿ ನಾವು ಒಂದು ಹೆಚ್ಚಿಗೆ ಏನಂದ್ರೆ ಆರೋಗ್ಯ ರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಜಾನುವಾರುಗಳನ್ನು ರಕ್ಷಿಸಬೇಕಂತ ವಿಚಾರ ಮಾಡಲಾಗಿ ಇಲ್ಲಿ LSD ಲಸಿಕೆಯನ್ನು ಹಾಕಲಾಗಿದೆ. ಈಗ LSD ಅಲ್ಲೆಲ್ಲೇ ಕಾಣಿಸ್ಕೊಳಕತ್ತೈತಿ. ಮತ್ತೊಮ್ಮೆ ನಾವು ಲಸಿಕೆಯನ್ನು ಹಾಕ್ಬೇಕಂತೇಳಿ ಅಂದು ವಿಚಿತವಾಗಿ ಗೌರ್ಮೆಂಟಿಂದ ಲಸಿಕೆ ಹಾಕಕತ್ತಿದ್ದೀವಿ. ಈಗ ಹಾಕಿ ಇದನ್ನು ಈ ಲಸಿಕೆಯನ್ನು ಅಂದರೆ LSD ಅಂದರೆ ಚರ್ಮಗಂಟದ ರೋಗ, ಆ ರೋಗವನ್ನು ರಕ್ಷಿಸಬೇಕಾದ್ರೆ LSD ಒಂದೇ ಅದಕ್ಕೆ ಇದು ಆಧಾರ ಅಥವಾ ಅದಕ್ಕೆ ಅದು ಇದು ಆರೋಗ್ಯವನ್ನು ಕಾಪಾಡಬೇಕಂದ್ರೆ ಅದೊಂದು ಲಸಿಕೆ ಒಂದೇ ಮದ್ದಾಗಿರ್ತದೆ. ಆದ ಕಾರಣ ಇಲ್ಲಿ ಲಸಿಕೆಯನ್ನು ಹಾಕ್ತಿದ್ದೀವಿ. ಇದರಲ್ಲಿ ನಾವು ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಚ್.ಎನ್. ನ್ಯಾಮಗೌಡರು ಹಾಗೂ ರಾಜು ಬೆಟಗೇರಿ ಅವರು ಹಾಗೂ ನಮ್ಮ ಪಶುವೈದ್ಯಕೀಯ ಪರೀಕ್ಷಕರಾದ ಆರ್.ಎಸ್. ನಾಯಕ್ ಅವರು ಹಾಗೂ ಮತ್ತು ಪವನ್ ನರಳೆ, ಮೈತ್ರಿ ಕಾರ್ಯಕರ್ತರು ಇವರೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಕತ್ತಾರ. ಆದ್ದರಿಂದ ಇದನ್ನು ಎಲ್ಲರೂ ರೈತ ಬಾಂಧವರು ಇಲ್ಲಿ ತಮ್ಮ ಜಾನುವಾರುಗಳನ್ನು ತಂದು ತಮ್ಮ ಲಸಿಕೆಯನ್ನು ಹಾಕಿಸಿ ಅದರ ಜೊತೆಗೆ ಮತ್ತು ಮೆಕ್ಕೆಜೋಳ, ಮೇವಿನ ಬೀಜ ಪ್ಯಾಕೆಟ್ಗಳನ್ನು ಮತ್ತು ಲಿವರ್ ಟಾನಿಕ್ ಔಷಧಿಗಳನ್ನು ವಿತರಿಸಲಾಗುವುದು. ಆದ ಕಾರಣ ರೈತ ಬಾಂಧವರು ಎಲ್ಲರೂ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ತಮ್ಮ ಹೆಸರು? ನಾನು ಹೇಳಿದ್ನಲ್ರಿ, ನಡು ಹೇಳಿದ್ದೀನಿ.